ಸ್ವ ಇಚ್ಛೆಯಿಂದ ಯಾರಿಗೆ ಆಸ್ತಿ ನಮಗಿದು ಝೋನಿಂಗ್ ಇದೆ, ನಮ್ಗೆ ಬೇಕು ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ. ಯಾರಿಗೆ ಬೇಡ ಅಂತ ಬಿಡ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ವಿ ವಿಲ್ ನಾಟ್ ಫೋರ್ಸ್ ಎನಿವನ್. ಕೆಲವೆಲ್ಲ ಏನೇನೋ ಹೇಳಿದಾರಲ್ಲ, ರೈತರ ಕಷ್ಟ ಸುಖ ಕೇಳಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು, ಅವ್ರ ಭಾವನೆ ಕೇಳಬೇಕು. ವಾಟ್ ಇಸ್ ಎ ಲೀಗಲ್ ಪಾಯಿಂಟ್, ವಾಟ್ ಇಸ್ ಎ ಲೀಗಲ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭಾಳ ಜನ ಚೀಫ್ ಮಿನಿಸ್ಟರ್ಗಳು ಪಾಪ ಏನೇನೋ ಇಂಥಗಳು ತೀರ್ಮಾನವನ್ನು ಮಾಡಿ ತೊಂದರೆಗಳನ್ನು ಅನುಭವಿಸಿದ್ದಾರೆ. ನನಗೆ ಅನುಭವಿಸುತ್ತಾರಿಲ್ಲ, ಇದು ಬೇಕೋ ಬೇಡವೋ ಏನು ಲೀಗಲ್ ಪಾಯಿಂಟ್ ಇವೆಲ್ಲ ನೋಡ್ಬೇಕಲ್ಲಪ್ಪ. ನನಗೇನೋ ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಅಟ್ಲೀಸ್ಟ್ 4-6 ಜನ ಚರ್ಚೆ ಮಾಡ್ಬೇಕಲ್ಲ, ನಿಮ್ಮಂಥವ್ರನ್ನು ಕೇಳಬೇಕಲ್ಲ. Pardon? Of course. See, it is a love he has given me. He is torturing my image. Why did he do it to the DLF? Why was it? ವ್ಯವಸಾಯ ಮಾಡೋರಿಗೆ ರೆಡ್ ಝೋನ್ ಇದ್ರೆ ಏನಿದ್ರಿ ವ್ಯವಸಾಯ ಮಾಡೋರಿಗೆ? ನಾನು ಯಾವುದು ಮುಟ್ಟಕ್ಕೆ ಹೋಗುದಿಲ್ಲ, ನನಗೆ ಅಧಿಕಾರ ಇಲ್ಲ. ನಾನು ಸ್ಟೇಟಸ್ಗೂ ಏನು ಅವ್ರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ಮುಂದುವರಿಸ್ತೀವಿ. ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ, ನಂದು ಯಾವ ಥರದ ಅಭ್ಯಂತರ ಇಲ್ಲ. ಅದರಲ್ಲಿ ಯಾರು ಲ್ಯಾಂಡ್ ಕೊಡಲ್ಲ ಅಂದ್ರೆ ನಾವೇ ತಗೊಳ್ಳಲ್ಲ ಅಂತ ಹೇಳಿ, ಅಂದ್ರೆ ಯಾರು ಕೊಡಲ್ಲ ಅಂದ್ರೆ ನಾವೇ ಫೋರ್ಸ್ ಮಾಡಲ್ಲ. ನೋ ಯಾರು ಜಮೀನನ್ನ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ, ಅವ್ರು ತಗೊಂಡು ನಮ್ದು ಏನು ಬೇಕೋ ಸರ್ಕಾರದ ಯೋಜನೆ ಇದೆ, ಸರ್ಕಾರ ಯೋಜನೆ ಮುಂದುವರಿತದೆ. ವೈ ಐ ಶುಡ್ ಸ್ಟಾಪ್? ದೇ ಹ್ಯಾವ್ ಟೇಕನ್ ಮನಿ, ವಿ ಹ್ಯಾವ್ ಗಿವನ್ ಮನಿ ಟು ದೆಮ್. ನೋಟಿಫಿಕೇಶನ್ ಆಗಿದೆ, ಆದಮೇಲೆ ಅವ್ರು ದುಡ್ಡು ಖುಷಿಯಿಂದ ಬಂದು ತೆಗೆದುಕೊಂಡಿದ್ದಾರೆ. ನಮ್ಗೆ ಒಳ್ಳೆ ಚಾನ್ಸು, ಕುಮಾರಣ್ಣ ಎಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, DK ಬಂದು 2.25 ಕೋಟಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ತೆಗೆದುಕೊಂಡಿದ್ದಾರೆ. ಅದನ್ನು ತೊಗೊಂಡು ಹೋದವರು, ಅವ್ರು ಮಾಡಿದವರು ಸರ್ಕಾರಿ ಭೂಮಿ ಆಗೋಯ್ತು. ಆಗ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಮಾಡ್ತದೆ. ಕಮಿಟಿ ಅದು ಬೇರೆ. ಈಗ ಬೇರೆ ಪಾಪ ಅವ್ರದ್ದೇನಾದ್ರು ನೋವು ಕೊಡಿದ್ರೆ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಏನು ಅವಕ್ಕೇನು ನಾನು ಯಾಕಪ್ಪ ಇದನ್ನ ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಅವಕ್ಕೇನೆ ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವು 50% ತೆಗೆದುಕೊಂಡಿದ್ದಾರೆ. ಈ ನೋಟಿಫಿಕೇಶನ್ ಆದಮೇಲೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಕೆಲವು 60% ತೊಗೊಂಡಿದ್ದಾರೆ. ಅದನ್ನು ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಈಸ್ಕೊಬಿಟ್ಟು ಆದಮೇಲೆ ಕೊನೆಗೆ ವ್ಯವಸಾಯ ಮಾಡಕ್ಕೆ ಬಿಡೋಕ್ಕಾಗ್ತದಾ? ಕಮಿಟಿ ರಿಪೋರ್ಟ್ ಬಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ರಿಪೋರ್ಟ್ ಬರೋ ತನಕ ಯಾರು ಏನು ಮಾತಾಡೋದು ಬೇಡ ಅಂತ ಹೇಳಿ. ಖಂಡಿತ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಡಿಸ್ಕಸ್ ಮಾಡ್ತೀವಿ. ರೈತರ ಸಮೇತ ಯಾರು ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡೋದ್ರು, ಮಾಲ್ಕಿ ಎಷ್ಟು ತೆಗೆದುಕೊಂಡೋದ್ರು, ಏನು ತೆಗೆದುಕೊಂಡೋದ್ರು ಅಂತ ಎಲ್ಲ ಕಂಪ್ಲೀಟ್. ಇದೇನು ಯಾರು ಮುಚ್ಚಿಡೋಕ್ಕಾಗಲ್ಲ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಡ್ರೋನ್ ಸರ್ವೆ, ಲೈಡರ್ ಸರ್ವೆ, ಬೇರೆ ಸರ್ವೆ ಎಲ್ಲ ಮಾಡಿಸ್ತೀವಿ. ಯಾರೆಲ್ಲ ಡಿಸ್ಕಸ್ ಮಾಡ್ತೀವಿ. ಹೆಂಗೆ ಇದನ್ನ ಯಾವುದು ಮುಚ್ಚುವೆ. ನಿಮ್ಗೂ ಏನು ಬೇಕಾದ್ರೂ ದಾಖಲೆಗಳು ನೀವು ಕೂಡ ಕೇಳ್ಕೊಬೋದು, ನಾವು ಡಿಸ್ಕಸ್ ಮಾಡ್ತೀವಿ. ಅವಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಕ್ ಇಷ್ಟ ಇಲ್ಲ. ಅವರು ನಿಮ್ ಕೈಲಿ 2006 ಮಾಡಿದ್, ನೀವು ಮಾಡಿದ್ದು ಇದು. ನಮ್ಗೇನು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಾಗ? ನಿಮ್ ಯಾವ ಹೈಕಮಾಂಡ್ ನೀವು ಕೊಟ್ಟಿದ್ರಿ? ಪಟ್ಟಿ ಬೇಕಾ? ಎಲ್ಲೆಲ್ಲಿತ್ತು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯ್ತು, ಎಲ್ಲಿ ಜಮೀನು ತಗೊಂಡ್ರು, ಎಷ್ಟಕ್ಕೆ ಏನಾಯ್ತು,
ಅಂತ ಎಲ್ಲ ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೆಡಕಕ್ಕೆ ಹೋಗಬೇಡಿ ಅಷ್ಟೇ. ನಾನು ಐ ಆಮ್ ಟೆಲಿಂಗ್ ಯು. ಸರ್ ಬಿಡಿ ಸರ್ ಸಾಕು. ವಿರೋಧ ಮಾಡೋರ್ದು ಮುಟ್ಟಲ್ಲ ನಾವು ಅಷ್ಟೇ. ರಿಪೋರ್ಟ್ ಬರೋ ತನಕ ನಾನು ಏನು ಹೇಳಬೇಕೋ ಹೇಳಿದ್ದೀನಿ. ಐ ವಿಲ್ ವೇಟ್ ಫಾರ್ ದಿ ರಿಪೋರ್ಟ್. ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರಕ್ಕೆ ಕೊಡೋರು ಕೊಟ್ಕೊಳ್ಳಿ. ಕುಮಾರಣ್ಣ ರೆಡ್ ಝೋನಲ್ಲಿ ಇಡು ಅಂತ ಹೇಳಿದ್ದಾರೆ, ಅದನ್ನು ಮುಂದುವರಿಸ್ತೀನಿ ಅಷ್ಟೇ.